ಜೀವನ ಎನ್ನುವುದು ಪ್ರಜ್ಞೆಯ ಸ್ಥಿತಿ ಇದ್ದಂತೆ. ಅದನ್ನು ನಿಜವಾಗಿಯೂ ಕೂಡ ಬದುಕುವುದನ್ನು ಕಲಿತುಕೊಳ್ಳಿ ಮತ್ತು ಅದನ್ನು ಅನುಭವಿಸಿ. ಅದಕ್ಕೆ ಸಾಕ್ಷಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಜೀವನವನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗ ಮಾಡಿಕೊಂಡಾಗ ಮಾತ್ರ ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನಾವು ಬದಲಾದಾಗ ಕೆಲವರನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಅಂತೆಯೇ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚು ಪಡೆಯುವ ಸಾಧ್ಯತೆಗಳು ಕೂಡ ಇರುತ್ತವೆ. ಆದ್ದರಿಂದ ಒಳ್ಳೆಯವರಿಗಾಗಿ ಬದಲಾಗಲು ಭಯ ಪಡುವುದಕ್ಕೆ ಹೋಗಲೇಬೇಡಿ. ಬದಲಾವಣೆ ಎನ್ನುವುದು ಅಗತ್ಯವಾಗಿ ಇರುತ್ತದೆ. ಎಲ್ಲಿ ಬದಲಾವಣೆ ಅಗತ್ಯ ಎಂದು ಅನಿಸುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಕೂಡ ಬದಲಾವಣೆಯನ್ನು ಹೊಂದಬೇಕಾಗಿರುವುದು ಅವಶ್ಯಕವೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನ ಕೆಟ್ಟ ಸಮಯದಲ್ಲಿ ನೆಚ್ಚಿನ ವ್ಯಕ್ತಿಗಳು ನಿನ್ನ ಮನಸ್ಸಿನಿಂದ ಹೊರಗೆ ಹೋಗುತ್ತಾರೆ. ಹಾಗಾಗಿ ಜೀವನದಲ್ಲಿ ಯಾರ ಬಗ್ಗೆಯೂ ಕೂಡ ಹೆಚ್ಚಾಗಿ ಗಮನವನ್ನು ಕೊಡುವುದಕ್ಕೆ, ಯಾರ ಬಗ್ಗೆಯೂ ಕೂಡ ಹೆಚ್ಚಾಗಿ ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಯಾವಾಗ ಯಾರು ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ನಿಮ್ಮ ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸುತ್ತಾರೆಯೋ, ಅತಿಯಾದ ಕಾಳಜಿಯನ್ನು ತೋರಿಸುತ್ತಾರೆಯೋ, ಯಾರು ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಂತೆ ನಟನೆಯನ್ನು ಮಾಡುತ್ತಿರುತ್ತಾರೆಯೋ ಅಂಥವರ ನಿಜವಾದ ಬಣ್ಣ ಎನ್ನುವುದು ಗೊತ್ತಾಗುವುದು ನಮ್ಮ ಅರಿವಿಗೆ ಬರುವುದು ನಾವು ಸಂಕಟದಲ್ಲಿ ಇದ್ದಾಗ, ನಾವು ನೋವಿನಲ್ಲಿ ಇದ್ದಾಗ, ನಾವು ಜೀವನದಲ್ಲಿ ಮಹೋನ್ನತವಾಗಿರುವಂತಹ ಕೆಟ್ಟ ದಿನಗಳನ್ನು ಎದುರಿಸುತ್ತಿರುವಂತಹ ದಿನಗಳಲ್ಲಿ ಅವರ ನಿಜವಾದ ಸ್ವರೂಪ ಏನು ಎನ್ನುವುದು ನಮಗೆ ಗೋಚರವಾಗುವುದು. ಎಂದಿಗೂ ಕೂಡ ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಕಾಲ ಸಮಯಕ್ಕೆ ಗೊತ್ತಿದೆ ಯಾರಿಗೆ ಏನನ್ನ ಕೊಡಬೇಕು, ಯಾರಿಗೆ ಏನನ್ನ ಕೊಡಬಾರದು ಎನ್ನುವುದು. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಅತಿಯಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಸಮಯ ಎನ್ನುವುದು ಒಂದಿದೆ. ಎಲ್ಲದಕ್ಕೂ ಕೂಡ ಉತ್ತರ ಎನ್ನುವುದನ್ನು ಅದು ಕೊಟ್ಟೇ ಕೊಡುತ್ತದೆ. ನೀನು ನಿನ್ನ ಕೆಲಸವನ್ನು ಮಾಡುತ್ತಾ ನಿನ್ನ ಗಮನ ಎನ್ನುವುದು ನಿನ್ನ ಗುರಿಯ ಕಡೆಗೆ ಹರಿಸುತ್ತಾ ಮುಂದುವರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ರಾತ್ರಿ ಮಲಗುವ ಮುನ್ನ ನೀನು ಈ ಒಂದು ಅವಶ್ಯಕವಾಗಿರುವಂತಹ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಮಲಗಬೇಕಾಗಿರುವುದು ಅವಶ್ಯಕ. ಏನೆಂದರೆ, ಒಂದು, ನೀನು ಪ್ರತಿದಿನವೂ ಕೂಡ ಯಾವ ಯಾವ ಕೆಲಸಗಳನ್ನು ಮಾಡುತ್ತಿರುತ್ತೀಯಾ ಮತ್ತು ಈ ದಿನ ನೀನು ಮಾಡಿದ್ದಂತಹ ಕೆಲಸ ನಿನ್ನ ಗುರಿಯ ಕಡೆಗೆ ಎಷ್ಟು ಪರಿಣಾಮಪೂರ್ವಕವಾಗಿರುವಂತಹ ಒಂದು ಬೆಂಬಲವನ್ನು ಸೂಚಿಸುತ್ತದೆ ಎನ್ನುವುದಾಗಿ ನೀನು ಯೋಚನೆಗಳನ್ನು ಮಾಡಬೇಕು. ಅಂದು ನೀನು ಯೋಚನೆಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ನಾಳೆ ಅಂದುಕೊಂಡ ರೀತಿಯ ಜೀವನ ಎನ್ನುವುದು ನಿಮ್ಮದಾಗಬೇಕು. ಅಂದರೆ ಇಂದು ನೀನು ಯಾವ ರೀತಿಯಾಗಿ ಬದುಕುತ್ತಿದ್ದೀಯಾ ಎನ್ನುವುದು ಕೂಡ ತುಂಬಾ ಮಹತ್ವವಾದದ್ದು. ಹಾಗಾಗಿ ನಾಳೆಯ ಕನಸುಗಳನ್ನು ನೀವು ನನಸು ಮಾಡಿಕೊಳ್ಳಬೇಕು, ಅಥವಾ ಇಂದು ಕಂಡಿರುವಂತಹ ಕನಸುಗಳನ್ನು ನಾಳೆಯ ಜೀವನದಲ್ಲಿ ಅದನ್ನು ಅನುಭವಿಸಬೇಕು. ಅಂದರೆ ನೀನು ಇಂದು ಯಾವ ರೀತಿಯ ಜೀವನವನ್ನು, ಯಾವ ರೀತಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದೀಯ ಎನ್ನುವುದು ತುಂಬಾ ಮಹತ್ವವಾದದ್ದು. ನಾಳೆ ಉಜ್ವಲವಾಗಿರುವಂತಹ ಭವಿಷ್ಯವಾಗಲಿ, ಉಜ್ವಲವಾಗಿರುವಂತಹ ಜೀವನವಾಗಲಿ ನಿಮ್ಮ ಜೀವನದಲ್ಲಿ ಬರಬೇಕು. ಅಂದರೆ ಇಂದು ನೀನು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡುವುದನ್ನು, ಇಂದು ನೀನು ಸರಿಯಾದ ರೀತಿಯಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ನಿಮ್ಮ ನಾಳೆಯ ಭವಿಷ್ಯ ಎನ್ನುವುದು ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಕಷ್ಟಗಳು ಎದುರಾಗದೆ ಬರೀ ಸುಖವೇ ಇರಬೇಕು ಎನ್ನುವುದು ಸರಿ ಅಲ್ಲವೇ ಅಲ್ಲ. ಸ್ವಲ್ಪವಾದರೂ ಕೂಡ ಮಳೆ ಬಂದ ನಂತರವೇ ಕಾಮನ ಬಿಲ್ಲು ಎನ್ನುವುದು ಕಾಣುವುದಕ್ಕೆ ಸಾಧ್ಯವಾಗುವುದು ಅಲ್ಲವೇ? ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು, ನೋವುಗಳು ಬಂದ ನಂತರದಲ್ಲಿಯೇ ಸುಖ ಎನ್ನುವುದು ನಮಗೆ ಗೋಚರವಾಗುವುದು. ಸುಖ ಎನ್ನುವುದನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಬರೀ ಸುಖವೇ ಬೇಕು ಎಂದರೆ ನಿಮಗೆ ಕಷ್ಟದ ಬೆಲೆ ಏನು ಎನ್ನುವುದು ಅರ್ಥವಾಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ದೇವರು ಕಷ್ಟಗಳನ್ನು ಕೊಡುತ್ತಾನೆ, ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತಾನೆ. ಆ ಸಮಸ್ಯೆಗಳನ್ನು, ಕಷ್ಟಗಳನ್ನು ಕೊಟ್ಟಾಗ ನೀವು ಹೇಗೆ ಅದನ್ನು ಎದುರಿಸುತ್ತೀರಾ ಎನ್ನುವುದು ನಿಮಗೆ ತುಂಬಾ ಮಹತ್ವವಾದದ್ದು. ಹಾಗೂ ನಿಮ್ಮ ಜೀವನದ ಬೆಳವಣಿಗೆ ಎನ್ನುವುದು ಆ ನೀವು ಎದುರಿಸುವಿಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಕಷ್ಟಗಳು ಎದುರಾಗದೆ ಬರೀ ಸುಖವೇ ಇರಬೇಕು ಎಂದು ಅಪೇಕ್ಷಿಸುವುದು ಸರಿ ಅಲ್ಲವೇ ಅಲ್ಲ. ಸ್ವಲ್ಪವಾದರೂ ಕೂಡ ಮಳೆ ಬಂದ ನಂತರವೇ ಕಾಮನಬಿಲ್ಲು ಮೂಡುವುದಕ್ಕೆ ಸಾಧ್ಯವಾದೀತು. ಹೀಗಾಗಿ ಬರುವಂತಹ ಕಷ್ಟಗಳನ್ನು ಎದೆಗುಂದದೆ ಧೈರ್ಯದಿಂದ ಎದುರಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಕಾಮನ ಬಿಲ್ಲಿನಂತೆ ಪ್ರಕಾಶಮಾನವಾಗಿರುವಂತಹ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು
ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯವನ್ನು ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿಕೊಂಡು ಹೋಗುವವರೋ ಆಗ ಪರಮಾತ್ಮ ನಿನ್ನ ಜೊತೆಗೆ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಯಾರೇ ನಿಮ್ಮನ್ನು ತೊರೆದು ಹೋಗಲಿ, ನೀನು ಮಾತ್ರ ಯಾವುದೇ ಕಾರಣಕ್ಕೂ ತಲೆಯನ್ನು ಕೆಡಿಸಿಕೊಂಡು ನಿನ್ನ ಅತ್ಯಮೂಲ್ಯವಾಗಿರುವಂತಹ ಬದುಕನ್ನು ಅಂತ್ಯಗೊಳಿಸಿಕೊಳ್ಳಬೇಡ. ತೆರೆದು ಹೋಗುವವರು ಅಥವಾ ನಿಮ್ಮನ್ನು ಬಿಟ್ಟು ಹೋಗುವವರು ಹೋಗಲಿ ಬಿಡಿ. ದೇವರು ನಿಮ್ಮ ಬಳಿಗೆ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉದ್ಭವ ಆಗುವಂತಹ ಅದೆಂತಹ ದೊಡ್ಡ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನ ನಂಬಿ ನಿಮ್ಮ ಎಲ್ಲ ನೋವುಗಳಿಗೆ, ನಿಮ್ಮ ಎಲ್ಲ ದುಃಖಗಳಿಗೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಶ್ರೀಕೃಷ್ಣ ಪರಮಾತ್ಮನು ಕಾಲಾನಂತರದಲ್ಲಿ ಸೂಚಿಸುತ್ತಾನೆ. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಮ್ಮ ತಂದೆ ತಾಯಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ನಿಮ್ಮ ತಂದೆ ತಾಯಿಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಸೋಲೋ ಗೆಲುವು ಮೊದಲು ಎದುರಿಸಿ ನಿಲ್ಲುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ನಂತರದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸಿ. ಖಂಡಿತವಾಗಿಯೂ ಕೂಡ ಸೋಲು ಬಂದ ನಂತರದಲ್ಲಿ ಸುಖ ಪಡುವಂತಹ ಅಥವಾ ಸಂತೋಷ ಪಡುವಂತಹ ಗೆಲುವು ಕೂಡ ಮನುಷ್ಯನಿಗೆ ಬಂದೇ ಬರುತ್ತದೆ. ಸೋಲು ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನು ಹಿಗ್ಗುವುದಕ್ಕೆ ಹೋಗಬಾರದು. ನಾನು ಯಾವ ವಿಷಯಗಳಲ್ಲಿ ಕುಗ್ಗಿದೆ ಅಥವಾ ಸೋತೆ ಎನ್ನುವುದನ್ನು ಯೋಚನೆಗಳನ್ನು ಮಾಡಬೇಕು. ಖಂಡಿತವಾಗಿಯೂ ಕೂಡ ಆಗ ನಿಮಗೆ ನಿಮ್ಮ ಗುರಿಯ ಕಡೆಗೆ ಹೋಗುವುದಕ್ಕೆ, ಗುರಿಯನ್ನು ತಲುಪುವುದಕ್ಕೆ ಬೇಕಾಗಿರುವಂತಹ ಅಂಶಗಳು ನಿಮ್ಮ ಜೀವನದಲ್ಲಿ ನಿಮಗೆ ಲಭ್ಯವಾಗುವುದು. ಒಳ್ಳೆಯ ಕೆಲಸವು ಎಂದಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಯಾವಾಗಲೂ ಕೂಡ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತದೆ. ಹಾಗಾಗಿ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಒಳಿತು ಮಾಡು, ಆದರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಖಂಡಿತವಾಗಿಯೂ ಕೂಡ ಹೋಗಲೇಬೇಡ. ಒಳಿತು ಮಾಡಿದಾಗ ಖಂಡಿತವಾಗಿಯೂ ದೇವರು ಎಲ್ಲೋ ಒಂದು ಕಡೆ ನಿಮ್ಮ ಒಳಿತಿಗೆ ತಕ್ಕಂತೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಬೇಡಿ, ಏಕೆಂದರೆ ಕೆಟ್ಟದ್ದು ಖಂಡಿತವಾಗಿಯೂ ಕೂಡ ಮನುಷ್ಯನಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕರ್ಮಗಳೇ ನಿಮ್ಮ ಫಲವನ್ನು ನಿರ್ಧರಿಸುತ್ತದೆ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಿಗಾ ಎನ್ನುವುದು ಇರಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಕೂಡ ಒಳ್ಳೆಯ ಒಂದು ಪ್ರತಿಫಲವನ್ನು ಪಡೆಯುತ್ತೀರಾ. ಕೆಟ್ಟ ಕರ್ಮಗಳನ್ನು ಮಾಡಿ ಒಳ್ಳೆಯ ಪ್ರತಿಫಲವನ್ನು ಕೊಡು ದೇವ ಎಂದು ಬೇಡಿಕೊಂಡಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಆಸೆಯಾಗಲಿ ಕನಸು ಆಗಲಿ ನೆರವೇರಿಸುವುದಕ್ಕೆ ದೇವರಿಂದ ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ನೀವು ಮಾಡಿರುವಂತಹ ಕರ್ಮಕ್ಕೆ ಅನುಗುಣವಾಗಿ ನಿಮ್ಮ ಪ್ರತಿಫಲ ಎನ್ನುವುದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ಪ್ರೇರಣೆಗಾಗಿ ಕಾಯುತ್ತಾ ಕುಳಿತರೆ ಯಾವ ಕೆಲಸವನ್ನು ಕೂಡ ಆರಂಭಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆರಂಭಿಸಿದ ಕೆಲಸವನ್ನು ಮುಂದುವರಿಸುವುದಕ್ಕಿಂತ ದೊಡ್ಡ ಪ್ರೇರಣೆ ಎನ್ನುವುದು ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ. ನೀವು ಯಾವಾಗ ಪ್ರೇರಣೆ ಬೇಕು ಎಂದು ಹತಾಶೆಗೆ ಒಳಗಾಗುತ್ತೀರೋ ಖಂಡಿತವಾಗಿಯೂ ಕೂಡ ನೀವು ಆಗ ಬೇರೆಯವರ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಿರ್ವಹಿಸುತ್ತಿದ್ದೀರಾ ಎಂದು ಅರ್ಥವಾಗುವುದು. ನಿಮ್ಮಲ್ಲಿ ನಾನು ಕಲಿಯಬೇಕು, ನಿಮ್ಮಲ್ಲಿ ನಾನು ಬೆಳೆಯಬೇಕು, ನಿಮ್ಮಲ್ಲಿ ನನ್ನ ಗುರಿಯನ್ನು ಸಾಧಿಸಬೇಕು, ನಿಮ್ಮಲ್ಲಿ ನನಗೆ ಅಣಕಿಸಿದವರ ಮುಂದೆ ತಲೆ ಎತ್ತಿ ಗರ್ವದಿಂದ ಮೆರೆಯುವಂತಹ ಸ್ಥಿತಿಯನ್ನು ನಾನು ಕಂಡುಕೊಳ್ಳಬೇಕು ಎನ್ನುವಂತಹ ಅಂಶ ನಿಮ್ಮಲ್ಲಿ ಉದ್ಭವ ಆದಾಗ ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಲಾಭಕ್ಕಿಂತ ಕರ್ತವ್ಯ ಮುಖ್ಯ, ಮಾತಿಗಿಂತ ಕೃತಿ ಮುಖ್ಯ, ಸಾಧನೆ ಮುಖ್ಯ. ಆದರೆ ವಿಶ್ವ ಪರಿವರ್ತನೆಗೆ ಭಗವಂತನ ನೆನಪು ಎನ್ನುವುದು ಮುಖ್ಯವಾಗುತ್ತದೆ. ಹಾಗಾಗಿ ದೇವರ ಆರಾಧನೆಗಳನ್ನು ಮಾಡಿ ದೇವರನ್ನು ಸ್ಮರಿಸುವುದನ್ನು ಕಲಿತುಕೊಳ್ಳಿ. ಚಿಂತೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನಿಂದ ಹಿಡಿದು ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅವರದ್ದೇ ಆಗಿರುವಂತಹ ಚಿಂತೆ ಎನ್ನುವುದು ಇದ್ದೇ ಇರುತ್ತದೆ. ಆದರೆ ಮನುಷ್ಯನಿಗೆ ಇರುವಂತಹ ಚಿಂತೆ ಕೇವಲ ನಾನು ಬೆಳೆಯಬೇಕು, ಕೇವಲ ನಾನು ಬೇರೆಯವರಂತೆ ನಾನು ಕೂಡ ಜೀವನವನ್ನು ರೂಪಿಸಿಕೊಳ್ಳಬೇಕು ಎನ್ನುವುದೇ ಇರುತ್ತದೆ. ಆದರೆ ಚಿಂತೆಯನ್ನು ಬದಿಗೆ ಒತ್ತಿ ನಾನು ಬೆಳೆಯುವುದನ್ನು ಕಲಿಯಬೇಕು. ಯಾವತ್ತಿಗೂ ಕೂಡ ಬೇರೆಯವರು ಬೆಳೆಯುತ್ತಿದ್ದಾರೆ ಎಂದು ಯಾವತ್ತಿಗೂ ಹತಾಶೆಗೆ ಒಳಗಾಗಬೇಡಿ, ಅಥವಾ ಬೇರೆಯವರ ಮೇಲೆ ನೀವು ಹೊಟ್ಟೆ ಕಿಚ್ಚನ್ನು ಪಡುವುದಕ್ಕೆ ಹೋಗಲೇಬೇಡಿ. ಆ ವ್ಯಕ್ತಿಯಿಂದ ಆಗಿರುವಂತಹ ಕೆಲಸ ನನ್ನಿಂದಲೂ ಕೂಡ ಹಾಗೆ ಆಗುತ್ತದೆ, ನಾನು ಕೂಡ ಅದನ್ನು ಮಾಡೇ ತೀರುತ್ತೇನೆ ಎನ್ನುವಂತಹ ಛಲ ಹಠ ಮನುಷ್ಯನಲ್ಲಿ ಬಂದಾಗ ಮಾತ್ರ ಮನುಷ್ಯನಾದವನು ಬೆಳೆಯುವುದಕ್ಕೆ ಸಾಧ್ಯವಾಗುವುದು.
ಚಿಂತೆ ಇಲ್ಲದೆ ಇರುವಂತಹ ಜೀವನವನ್ನು ಭಗವಂತ ಯಾರಿಗೂ ಕೂಡ ನೀಡಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಚಿಂತೆಯನ್ನು ಮರೆಸುವಂತಹ ಸಂಬಂಧಗಳನ್ನು ಖಂಡಿತವಾಗಿಯೂ ಕೂಡ ನೀಡಿರುತ್ತಾನೆ. ಅಂತಹ ಸಂಬಂಧಗಳನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾವ ವ್ಯಕ್ತಿಯು ನಿಮ್ಮ ದುಃಖದ ಪರಿಸ್ಥಿತಿಯಲ್ಲಿಯೂ ಕೂಡ ನಿಮ್ಮ ಬಳಿಯಲ್ಲಿ ಇರುತ್ತಾನೆಯೋ ಅಂತಹ ವ್ಯಕ್ತಿಯನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಬೇಡಿ. ಏಕೆಂದರೆ ಅಂತಹ ವ್ಯಕ್ತಿಗಳು ಸಿಗುವುದು ತೀರಾನೇ ಅಪರೂಪದಲ್ಲಿಯೇ ಅಪರೂಪ. ಒಂದು ವೇಳೆ ಅಂತಹ ವ್ಯಕ್ತಿಗಳನ್ನು ನೀವು ಕಳೆದುಕೊಂಡಾಗ ಖಂಡಿತವಾಗಿಯೂ ಕೂಡ ನಿಮಗೆ ಅಂತಹ ವ್ಯಕ್ತಿ ಮುಂದೆ ಭವಿಷ್ಯದಲ್ಲಿ ಸಿಗುವುದಕ್ಕೆ ಅಸಾಧ್ಯವಾದೀತು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿದ್ದರೂ ಕೂಡ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ನಾವು ಸೋಲಿಸಲೇಬೇಕು. ಇಲ್ಲವಾದರೆ ಧರ್ಮ ಎನ್ನುವುದು ಸೋತಂತೆ ಆಗುತ್ತದೆ, ಅಧರ್ಮ ಎನ್ನುವುದು ಗೆದ್ದಂತೆ ಆಗುತ್ತದೆ. ಯಾವಾಗಲೂ ಕೂಡ ಧರ್ಮವೇ ಮೇಲುಗೈಯನ್ನು ಸಾಧಿಸಬೇಕು, ಅಧರ್ಮ ಎನ್ನುವುದು ಸೋಲನ್ನು ಅನುಭವಿಸಬೇಕು. ಧರ್ಮಯುತವಾಗಿರುವಂತಹ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಕನ್ನಡಿಯು ಧೂಳಿನಿಂದ ಮುಚ್ಚಿ ಹೋಗಿರುವಂತೆ ಬುದ್ಧಿಶಕ್ತಿಯೂ ಕೂಡ ಕೋಪದಿಂದ ಮುಚ್ಚಿ ಹೋಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಬುದ್ಧಿಯನ್ನು ನೀವು ಕೋಪದಿಂದ ಮುಚ್ಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅದೆಂತಹ ಕೋಪದ ಸಂದರ್ಭ ಎನ್ನುವುದು ಜೀವನದಲ್ಲಿ ಉದ್ಭವ ಆದರೂ ಕೂಡ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮ ಕೋಪ ಎನ್ನುವುದೇ ನಿಮ್ಮನ್ನು ನಿಮ್ಮ ಜೀವನದ ನರಕಕ್ಕೆ ನೂಕುತ್ತದೆ. ಅದೇ ರೀತಿಯಾಗಿ ನೀವು ಜೀವನದಲ್ಲಿ ತಾಳ್ಮೆಯನ್ನು ತೆಗೆದುಕೊಂಡಾಗ ನೀವು ಮಹೋನ್ನತವಾಗಿರುವಂಥದ್ದನ್ನು ಸಾಧಿಸುವುದಕ್ಕೆ ಅದು ಪ್ರೇರಣೆಯನ್ನು ಕೊಡುತ್ತದೆ. ಋಣ ಮುಗಿದ ತಕ್ಷಣ ನಾವೆಲ್ಲರೂ ಕೂಡ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಘಾತ ಇವೆಲ್ಲವೂ ಕೂಡ ಕೇವಲ ಕಾರಣಗಳು ಮಾತ್ರ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವಾಗ ನಮ್ಮ ಹಣೆಯಲ್ಲಿ ಬರೆದಿರುವಂತಹ ಋಣ ಎನ್ನುವುದು ಮುಗಿದು ಹೋಗುತ್ತದೆಯೋ ಆಗ ನಮ್ಮನ್ನು ಯಾರೂ ಕೂಡ ಉಳಿಸುವುದಕ್ಕೆ ಅಸಾಧ್ಯವಾದೀತು. ಯಶಸ್ಸು ಎನ್ನುವುದು ಅಂತಿಮ ಅಲ್ಲವೇ ಅಲ್ಲ, ವೈಫಲ್ಯ ಎನ್ನುವುದು ಮಾರಕವೂ ಕೂಡ ಅಲ್ಲ. ಮುಂದುವರಿಯುವಂತಹ ಧೈರ್ಯ ಮಾತ್ರ ಮುಖ್ಯವಾಗುತ್ತದೆ. ಖಂಡಿತವಾಗಿಯೂ ಕೂಡ ಅಂದುಕೊಂಡ ಗುರಿಯನ್ನು ಅಂದುಕೊಂಡ ರೀತಿಯಲ್ಲಿ ಅಂದುಕೊಂಡ ಸಮಯಕ್ಕೆ ಅನುಗುಣವಾಗಿ ಈಡೇರಿಸಿಕೊಳ್ಳಬೇಕು ಅಥವಾ ಸಾಧಿಸಬೇಕು ಅನ್ನುವಂತಹ ಛಲ ನಿಮ್ಮಲ್ಲಿ ಗಟ್ಟಿಗೊಂಡಾಗ ಮಾತ್ರ ಬದುಕಿನಲ್ಲಿ ಉನ್ನತವಾಗಿರುವುದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಬೇರೆಯವರಿಗೆ ಗೌರವವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಕೂಡ ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಅದನ್ನು ಗಳಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವು ನಮಗೆ ಬೇರೆಯವರು ಗೌರವವನ್ನು ಕೊಡಲಿ ಎಂದು ಬಯಸುವುದಕ್ಕೆ ಹೋಗಬಾರದು. ಕೇವಲ ನಮ್ಮ ಕೆಲಸ ಕಾರ್ಯಗಳಿಂದ ಮಾತ್ರ ಅವರು ನಮಗೆ ಗೌರವವನ್ನು ಸೂಚಿಸುವಂತೆ ಆಗಬೇಕು. ಜೀವನಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯ ಎಲ್ಲೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟಕ್ಕಿಂತ ದೊಡ್ಡದಾಗಿರುವಂತಹ ಪರೀಕ್ಷೆ ಯಾವುದೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯಕ್ಕಿಂತ ದೊಡ್ಡ ಶಿಕ್ಷಣ ಎನ್ನುವುದು ಯಾವುದೂ ಕೂಡ ಇಲ್ಲ. ಇಲ್ಲಿ ಜೀವನ ದೊಡ್ಡದಾಗಿರುವಂತಹ ವಿಶ್ವವಿದ್ಯಾಲಯವಾಗಿದೆ. ಜೀವನವು ನಮಗೆ ಎಲ್ಲ ರೀತಿಯ ಅನುಭವಗಳನ್ನು ಕೊಡುತ್ತದೆ. ಎಲ್ಲಿ ಹೇಗೆ ವರ್ತನೆಗಳನ್ನು ಮಾಡಬೇಕು, ಯಾರ ಬಳಿಯಲ್ಲಿ ಯಾವ ರೀತಿಯಾಗಿ ವ್ಯವಹಾರಗಳನ್ನು ಮಾಡಬೇಕು ಎನ್ನುವುದನ್ನು ಈ ಒಂದು ದೊಡ್ಡದಾಗಿರುವಂತಹ ಜೀವನ ಎನ್ನುವುದು ಕಲಿಸಿಕೊಡುತ್ತದೆ. ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ ಎನ್ನುವುದು ನಮ್ಮ ಜೀವನದಲ್ಲಿ ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಬದುಕಿನಲ್ಲಿ ನಾವು ಅಂದುಕೊಂಡ ರೀತಿಯಂತೆ ಬದುಕುವುದಕ್ಕೆ ಸಾಧ್ಯವಾದೀತು. ಕಷ್ಟಗಳು ಬರುವುದೇ ನಮ್ಮ ಜೀವನದಲ್ಲಿ ಮಹೋನ್ನತವಾಗಿರುವಂಥದ್ದನ್ನು ಸಾಧಿಸುವಂತಹ ಪ್ರೇರಣೆಯನ್ನು ನಮ್ಮ ಜೀವನದಲ್ಲಿ ಉದ್ಭವ ಮಾಡುವಂತಹ ಸಲುವಾಗಿ. ಹಾಗಾಗಿ ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಸಮಯಕ್ಕಿಂತ ದೊಡ್ಡದಾಗಿರುವಂತಹ ಶಿಕ್ಷಣ ಯಾವುದು ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಎಲ್ಲರಿಗೂ ಕೂಡ ಸಮಯ ಎನ್ನುವುದು ಬರುತ್ತದೆ. ಆ ಸಮಯ ಎನ್ನುವುದು ನಿಮಗೆ ಯಾವ ರೀತಿಯ ಪಾಠವನ್ನು ಕಲಿಸುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಮರೆಯುವುದಕ್ಕೆ ಹೋಗಲೇಬಾರದು. ಎಲ್ಲದಕ್ಕೂ ಕೂಡ ಒಂದು ಕಾಲ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ನಿನ್ನನ್ನು ನೋಯಿಸಿದವರಿಗೆ ನಿನ್ನ ಕ್ಷಮೆ ದೊಡ್ಡ ಶಿಕ್ಷೆ ಆಗಿರುತ್ತದೆ. ಹಾಗಾಗಿ ಯಾರೇ ನಿಮ್ಮನ್ನು ಕಡೆಗಣಿಸಲಿ, ಸಮಯ ಎನ್ನುವುದು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುತ್ತದೆ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬ ಕೆಟ್ಟವನಾಗುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ತಾಳ್ಮೆ ಎನ್ನುವುದು ಜೀವನದಲ್ಲಿ ಇರಬೇಕು. ಮುಂದೆ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಒಳ್ಳೆಯತನ ಎನ್ನುವುದು ಗೆದ್ದೇ ಗೆಲ್ಲುತ್ತದೆ.
ಕೆಟ್ಟತನ ಎನ್ನುವುದು ಆ ಕ್ಷಣಕ್ಕೆ ಮಾತ್ರ ಗೆಲುವನ್ನು ಸಾಧಿಸಬಹುದು. ಆದರೆ ಕೆಟ್ಟವರಿಗೆ ಜೀವನದ ಉದ್ದಕ್ಕೂ ನೆಮ್ಮದಿಯ ಜೀವನವನ್ನು ಅವರು ಕಾಣುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಮ್ಮವರು ಎನ್ನುವುದೆಲ್ಲ ಭ್ರಮೆ. ಇಲ್ಲಿ ಕೇವಲ ನೀನು ಒಬ್ಬನೇ, ಇಲ್ಲಿ ಯಾರೂ ಕೂಡ ನಿನಗೆ ಆಗುವುದೇ ಇಲ್ಲ ಎನ್ನುವುದೇ ಸತ್ಯ. ಯಾವಾಗ ಬೇರೆಯವರಿಗೆ ಯಾವ ರೀತಿಯಾಗಿ ಬಯಕೆಗಳು ಇರುತ್ತವೆಯೋ ಬೇರೆಯವರಿಗೆ ಬೇಕಾದ ರೀತಿಯಲ್ಲಿ ನಿನ್ನ ವರ್ತನೆ ಎನ್ನುವುದು ಇರಲಿಲ್ಲ ಅಂದಾಗ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಸೋಲಬೇಕಾಗುತ್ತದೆ. ಜೀವನದಲ್ಲಿ ಸೋಲನ್ನು ಒಪ್ಪಿಕೊಂಡವರು ಒಂದಲ್ಲ ಒಂದು ದಿನ ವಿಜಯಕ್ಕೆ ಹತ್ತಿರವಾಗುತ್ತಾರೆ. ಹಾಗಾಗಿ ಜೀವನದಲ್ಲಿ ಸೋಲು ಆಗುತ್ತಿರುವುದೇ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಕೆಲವರಿಗೆ ಪ್ರಯತ್ನ ಪಟ್ಟರೆ ಫಲ, ಕೆಲವರಿಗೆ ಪ್ರಯತ್ನ ಪಡದೆಯೇ ಫಲ, ಕೆಲವರಿಗೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಫಲ ಇಲ್ಲವೇ ಇಲ್ಲ. ಪ್ರಯತ್ನ ಪಡುವುದು ಮಾತ್ರ ನಮ್ಮ ಒಂದು ಕರ್ತವ್ಯವಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನು ಕಡೆಗಣಿಸಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಬೆಳಕು ಹೇಗೆ ಕತ್ತಲನ್ನು ಗೆಲ್ಲುತ್ತದೆಯೋ ಹಾಗೆಯೇ ಒಳ್ಳೆಯತನ ಎನ್ನುವುದು ಕೆಡಕನ್ನು ಗೆಲ್ಲುತ್ತದೆ. ಖಂಡಿತವಾಗಿಯೂ ಕೂಡ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ನೀವು ಮರದ ಕೆಳಗೆ ಹಾಕಿರುವಂತಹ ನೀರು ಮರದ ತುದಿಯಲ್ಲಿ ಇರುವಂತಹ ಎಲೆಗಳವರೆಗೆ ಹೇಗೆ ತಲುಪುತ್ತದೆಯೋ ಹಾಗೆಯೇ ಪ್ರೀತಿ ಪೂರ್ವಕವಾಗಿ ಮಾಡಿರುವಂತಹ ಎಲ್ಲ ಕೆಲಸಗಳು ಭಗವಂತನಿಗೆ ಸಲ್ಲುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಭಗವಂತನಿಗೆ ತಲುಪುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ನೀವು ಭಗವಂತನ ಆರಾಧನೆಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸೋತ ಜಾಗದಲ್ಲಿಯೇ ಗೆಲುವನ್ನು ಸಾಧಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಜೀವನದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ನಾವು ಯಾವ ವ್ಯಕ್ತಿಯ ಬಳಿಯಲ್ಲಿ ಅದಕ್ಕೆ ಸಲಹೆಗಳನ್ನು ಕೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಏಕೆಂದರೆ ದುರ್ಯೋಧನನು ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ, ಅರ್ಜುನನು ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಹಾಗಾಗಿ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಳಬೇಕು ಅಥವಾ ಸಮಸ್ಯೆಗೆ ಪರಿಹಾರವನ್ನು ನೀವು ಕೇಳಬೇಕು ಅಂದರೆ ನೀವು ಯಾವ ವ್ಯಕ್ತಿಯ ಬಳಿಯಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೇಳುತ್ತೀರಾ ಎನ್ನುವುದು ತುಂಬಾ ಮುಖ್ಯವಾದದ್ದು. ಏಕೆಂದರೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಆಗಿರಬಹುದು ಅಥವಾ ನಿಮ್ಮ ಜೀವನದ ಏಳಿಗೆಗಳಲ್ಲಿ ಆಗಿರಬಹುದು. ನಿಮ್ಮ ಬೆಳವಣಿಗೆಯನ್ನು ಬಯಸುವವರಿಗಿಂತ ನಿಮ್ಮ ಕೆಡಕನ್ನು ಬಯಸುವವರ ಸಂಖ್ಯೆ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಹೆಚ್ಚಾಗಿಯೇ ಇರುವ ಕಾರಣದಿಂದಾಗಿ. ಹಾಗಾಗಿ ಯಾವ ವ್ಯಕ್ತಿಯ ಬಳಿಯಲ್ಲಿ ನೀವು ಒಳ್ಳೆಯದನ್ನು ಅಥವಾ ನಿಮ್ಮ ಜೀವನದ ಸಮಸ್ಯೆಗಳನ್ನು ಆ ಸಮಸ್ಯೆಗೆ ಪರಿಹಾರವನ್ನು ಬಯಸುತ್ತೀರಾ ಅಥವಾ ಅದನ್ನು ಕೇಳುತ್ತೀರಾ ಎನ್ನುವುದು ತುಂಬಾ ಮುಖ್ಯವಾದದ್ದು. ಹಾಗಾಗಿ ಯೋಚನೆಯನ್ನು ಮಾಡಿ ಬೇರೆಯವರ ಬಳಿಯಲ್ಲಿ ನೀವು ಪ್ರಶ್ನೆಗಳನ್ನು ಕೇಳುವುದನ್ನು ಮಾಡಬೇಕು. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡ ಗುರಿ ಅಂದುಕೊಂಡ ಸಮಯದಲ್ಲಿ ಈಡೇರಬೇಕು ಅಂದರೆ ದೇವರ ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.